ಈಗ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ದಿಢೀರಂತ ರಾಜೀನಾಮೆಯನ್ನ ಘೋಷಿಸಿದ್ರು. ನಾಳೆ ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಕೂಡ ಹೇಳಿದ್ರು. ಲೆಫ್ಟಿನೆಂಟ್ ಗವರ್ನರ್ ಭೇಟಿಗೆ ಸಮಯವನ್ನ ಕೂಡ ಈಗಾಗಲೇ ಕೇಳಿದ್ದಾರೆ. ಈ ಬೆನ್ನಲ್ಲೇ ನೂತನ ಸಿಎಂ ಆಯ್ಕೆಗೆ ಸಂಜೆ ಆಮ್ ಆದ್ಮಿ ಪಾರ್ಟಿಯ ನಾಯಕರ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ಇರುತ್ತೆ. ಸಿಎಂ ರೇಸ್ ನಲ್ಲಿ ಸಚಿವೆ ಆತಿಶಿ ಇದ್ದಾರೆ, ರಾಘವ್ ಚೆಡ್ಡಾ ಇದ್ದಾರೆ. ಇನ್ಫ್ಯಾಕ್ಟ್ ಕೇಜ್ರಿವಾಲ್ ಅವರ ಪತ್ನಿ ಸುನೀತಾ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಹೀಗಾಗಿ ಯಾರಾಗ್ತಾರೆ ಆಮ್ ಆದ್ಮಿ ಪಾರ್ಟಿಯಿಂದ ಸಿಎಂ ಅನ್ನೋದು ಕುತೂಹಲ. ಆಮ್ ಆದ್ಮಿ ಪಾರ್ಟಿ ಗೆದ್ದಾಗ್ಲಿಂದ ಕರಪ್ಷನ್ನ ವಿರುದ್ಧದ ಹೋರಾಟದಲ್ಲಿ ಅಣ್ಣಾ ಹಜಾರೆ ಜೊತೆಗೆ ಗೆದ್ದಾಗ್ಲಿಂದ ನಿರಂತರವಾಗಿ ದೆಹಲಿಯನ್ನ ತನ್ನ ಕಬ್ಜಾದಲ್ಲಿ ಇಟ್ಕೊಳ್ತಾ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗಿದ್ದು ಅರವಿಂದ್ ಕೇಜ್ರಿವಾಲ್. ಬಟ್ ಲಿಕ್ಕರ್ ಗೇಟ್ನ ಹಗರಣ ಯಾವಾಗ ಬೆಳಕಿಗೆ ಬಂತು? 2800 ಕೋಟಿ ಸ್ಕ್ಯಾಮ್ ಅಂತ ಅಧಿಕಾರಿಗಳು ಇವ್ರನ್ನ ಅರೆಸ್ಟ್ ಮಾಡಿದ್ರು. ಇತ್ತೀಚೆಗಷ್ಟೇ ಸುಪ್ರೀಂ ಕೋರ್ಟ್ನಲ್ಲಿ ಷರತ್ತುಬದ್ಧ ಜಾಮೀನು ಸಿಕ್ತಲ್ಲ, ಅದಾದ ಬಳಿಕ ದಿಢೀರ್ ಬೆಳವಣಿಗೆ ಒಂದಕ್ಕೆ ದೆಹಲಿ ಸಾಕ್ಷಿ ಆಯ್ತು. ರಾಜಕೀಯ ಲೆಕ್ಕಾಚಾರಗಳು ಬಹಳ ದೊಡ್ಡದಿದೆ. ಒಂದು, ಅರವಿಂದ್ ಕೇಜ್ರಿವಾಲ್ ಅವರು ಒಂದು ನೆರೆಟಿವ್ ಅನ್ನು ಬಿಲ್ಡ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಈ ಮೂಲಕ ಅಂತ ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಸಿಎಂ ಸ್ಥಾನಕ್ಕೆ ರಾಜೀನಾಮೆನ ಕೊಟ್ಟ ಬಳಿಕ ಯಾರು ಮುಂದಿನ ಆಮ್ ಆದ್ಮಿ ಪಕ್ಷದ ಚುಕ್ಕಾಣಿ ಅಥವಾ ಫೇಸ್ ಅನ್ನೋದು ಪ್ರಶ್ನೆಯಾಗಿ ಉಳಿತಾ ಇತ್ತು. ಸೊ ಯಾರ್ಯಾರು ರೇಸ್ ನಲ್ಲಿದ್ದಾರೆ, ಯಾರ ಚಾನ್ಸಸ್ ಜಾಸ್ತಿ ಇದೆ ಮತ್ತು ಸಮಯ ಎಷ್ಟೊತ್ತಿಗೆ ನಿಗದಿ ಆಗಿದೆ? ಮಮತಾ, ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ಜೈಲಿಂದ ಜಾಮೀನು ಪಡೆದು ಹೊರ ಬರ್ತಿದ್ದಂತೆ ರಾಜೀನಾಮೆಯ ಘೋಷಣೆಯನ್ನ ಮಾಡಿದ್ರು. ಈಗ ನಾಳೆ ಲೆಫ್ಟಿನೆಂಟ್ ಗವರ್ನರ್ ಸಮಯವನ್ನ ಕೂಡ ಕೇಳಿದ್ದಾರೆ. ಆದ್ರೆ ಇನ್ನೂ ಸಮಯ ಕೂಡ ನಿಗದಿ ಆಗಿಲ್ಲ. ಬಹುತೇಕ ನಾಳೆ ಸಮಯ ನಿಗದಿ ಆಗುವಂತ ಸಾಧ್ಯತೆಗಳಿದ್ದು ಈ ಸಂದರ್ಭದಲ್ಲಿ ಅವರು ರಾಜೀನಾಮೆ ಕೊಡಬಹುದು ಅನ್ನುವಂತ ಮಾಹಿತಿಗಳು ಕೂಡ ಪಕ್ಷದ ಮೂಲಗಳಿಂದ ಬರ್ತಾ ಇದ್ದಾವೆ. ಈ ಒಂದು ಬೆಳವಣಿಗೆಯ ಬೆನ್ನಲ್ಲೇ ಇಂದು ಸಂಜೆ ಶಾಸಕಾಂಗ ಪಕ್ಷದ ಸಭೆಯನ್ನ ಕೂಡ ಕರೀಲಿಕ್ಕೆ ತೀರ್ಮಾನ ಮಾಡಿರುವಂತದ್ದು. ಇಲ್ಲಿ ಹೊಸ ಮುಖ್ಯಮಂತ್ರಿ ಯಾರು ಅನ್ನುವಂಥದ್ರ ಬಗ್ಗೆ ಕೂಡ ಶಾಸಕರೆಲ್ಲರೂ ಕೂಡ ಸೇರಿ ನಿರ್ಧಾರವನ್ನ ಮಾಡ್ತಾರೆ. ಮುಖ್ಯವಾಗಿ 4-5 ಹೆಸರುಗಳು ಇಲ್ಲಿ ಆ ಚರ್ಚೆಯಲ್ಲಿ ಇರುವಂತದ್ದು. ಮುಖ್ಯವಾಗಿ ಅತಿಶಿ, ಸೌರವ್ ಭಾರದ್ವಾಜ್ ಮತ್ತೆ ಗೋಪಾಲ್ ರೈ ಅವರ ಹೆಸರು ಮುಖ್ಯವಾಗಿ ಚರ್ಚೆಯಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಇದ್ರ ಜೊತೆಗೆ ಅರವಿಂದ್ ಕೇಜ್ರಿವಾಲ್ ಅವರ ಪತ್ನಿ ಸುನೀತಾ ಕೇಜ್ರಿವಾಲ್ ಅವರ ಹೆಸರು ಕೂಡ ಚರ್ಚೆಯಲ್ಲಿದೆ. ಹೀಗಾಗಿ ಶಾಸಕರು ಯಾವ ಹೆಸರಿಗೆ ಒಮ್ಮತವನ್ನು ಸೂಚಿಸ್ತಾರೆ ಅವರು ಮುಂದಿನ ಮುಖ್ಯಮಂತ್ರಿ ಆಗುವಂತ ಸಾಧ್ಯತೆಗಳಿದಾವೆ. ಹೀಗಾಗಿ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನುವಂತ ಕುತೂಹಲಕ್ಕೆ ಇವತ್ತು ಸಂಜೆ ವೇಳೆಗೆ ತೆರೆ ಬೀಳುವಂತ ಸಾಧ್ಯತೆಗಳು ಕೂಡ ಇದಾವೆ ಮಮತಾ. ಆಲ್ ರೈಟ್, ಧನ್ಯವಾದ ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ. ಆಮ್ ಆದ್ಮಿ ಪಾರ್ಟಿಗೆ ಸದ್ಯಕ್ಕೆ ದೆಹಲಿಯಲ್ಲಿ ತಮ್ಮ ಪ್ರಸ್ತುತಿ ಉಳಿಸಿಕೊಳ್ಬೇಕಾದಂತಹ ಬಹಳ ದೊಡ್ಡ ಅನಿವಾರ್ಯತೆ. ಇಷ್ಟು ದಿನ ನಾವು ನೋಡ್ತಾ ಇದ್ದು ಕೇವಲ ಅರವಿಂದ್ ಕೇಜ್ರಿವಾಲ್ ಮತ್ತು ಮನೀಶ್ ಸಿಸೋಡಿಯಾ ಇಬ್ಬರೇ ಫ್ರಂಟ್ ಫೇಸು ಆಮ್ ಆದ್ಮಿ ಪಾರ್ಟಿದು. ಈಗ ಇವರನ್ನು ಬಿಟ್ಟು ಇನ್ಯಾರು ಆಗ್ತಾರೆ ಮುಖ್ಯಮಂತ್ರಿ? ಅವರಿಗಿರುವಂತಹ ಚರಿಷ್ಮಾ ಮೂಲಕ ಮುಂದಿನ ಹರಿಯಾಣ ಚುನಾವಣೆಯನ್ನು ಗೆಲ್ತಾರ? ಕುತೂಹಲ ಇದೆ.